श्रीगुरुभ्यो नमः। हरिः ओम्। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಗೃಹಸ್ಥಿತಿ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಇದು ಮಾಸ ಭವಿಷ್ಯ ಅಂಥೇಳಿ ನಿಮಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಏನು ಶುಭವಾಗುತ್ತೆ, ಲಾಭವಾಗುತ್ತೆ, ಅಥವಾ ಹೆಚ್ಚಿನದಾದಂತಹ ಅವಕಾಶಗಳು ಒಳ್ಳೆಯ ರೀತಿಯಾಗಿ ಏನಿದೆ ಎಂಬುದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಇದು ಗೋಚಾರ ಫಲ ಅಂತೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಫಲ ಅಂತಲ್ಲ, ಆದರೆ ಸಾಮಾನ್ಯವಾಗಿ ನೋಡಿ ಹೇಳುವಂಥ ಒಂದು ಪ್ರಯತ್ನ. ನೋಡಿ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗುರು, ಇದು ಬಹಳ ಒಳ್ಳೆಯ ರೀತಿಯಾದಂಥ ಬೆಳವಣಿಗೆ. ಅದು 10ನೇ ತಾರೀಕಿನ ಮೇಲೆ ಗುರು ಕೂಡ ಬದಲಾವಣೆ ಹೊಂದುತ್ತಾನೆ. 18ನೇ ತಾರೀಕಿನ ಮೇಲೆ ಗುರು ಬದಲಾವಣೆ ಹೊಂದುತ್ತಾನೆ 2ನೇ ರಾಶಿಗೆ. ಹಾಗೆ ತೃತೀಯ ರಾಶಿಯಲ್ಲಿ ಕೇತು, ಚತುರ್ಥ ರಾಶಿಯಲ್ಲಿ ಶುಕ್ರ, ಪಂಚಮ ರಾಶಿಯಲ್ಲಿ ರವಿ ಬುಧ ಕುಜರಿದ್ದಾರೆ. ಇದು ಬಹಳ ಒಳ್ಳೆಯದಾದದ್ದು ನೋಡಿ. ನಿಮಗೆ ಕುಜನು ಮತ್ತು ಶುಕ್ರನು ರವಿಯು ಕೂಡ ಬಹಳ ಒಳ್ಳೇದು ಮಾಡ್ತಾರೆ ನಿಮಗೆ, ಯಾಕಂದರೆ ಈ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಕೂತಿದ್ದಾನೆ. ಹಾಗೆ ಭಾಗ್ಯ ರಾಶಿಯಲ್ಲಿ ರಾಹು, 10ನೇ ರಾಶಿಯಲ್ಲಿ ಶನಿ, ಈಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಅಕ್ಟೋಬರ್ ತಿಂಗಳಲ್ಲಿ ನೋಡಿ 2ನೇ ತಾರೀಕು ವಿಜಯದಶಮಿ, ಇದು ಬಹಳ ಒಳ್ಳೆಯ ರೀತಿಯಾದಂಥ ಹಬ್ಬ. ಮತ್ತು ನಿಮಗೆಲ್ಲ ಗೊತ್ತಿದೆ, ಒಳ್ಳೆ ಮುಹೂರ್ತಗಳು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಅಂಥೇಳಿ ಉತ್ತಮವಾದಂಥದ್ದು. ಹಾಗೆ 3ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 4ನೇ ತಾರೀಕಿಗೆ ದ್ವಿದಳ ವ್ರತಾರಂಭ ಮತ್ತು ಶನಿ ಪ್ರದೋಷ ಇದೆ. ಹಾಗೆ 6ನೇ ತಾರೀಕಿಗೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ರಥ ಪೂಜೆ ವಿಶೇಷವಾದಂಥದ್ದು. 7ನೇ ತಾರೀಕಿಗೆ ಹುಣ್ಣಿಮೆ ಇದೆ. 9ನೇ ತಾರೀಕಿಗೆ ಹಾಸನಾಂಬ ದರ್ಶನ ಆರಂಭ. ಹಾಗೆ 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. 11ನೇ ತಾರೀಕಿಗೆ ಸರ್ವೇಶಾಂ 11ನೇ ತಾರೀಕಿಗೆ ಪರಶೆಟ್ ಶನಿವಾರ ಅಂತಿದೆ. ಹಾಗೆ 17ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ಇನ್ನು ಕಾವೇರಿಯಲ್ಲಿ ತೀರ್ಥೋದ್ಭವ. ನಮಗೆ ತುಲಾ ಸಂಕ್ರಾಂತಿ ಆಗತ್ತೆ ನೋಡಿ. ಪ್ರತಿಯೊಂದು ತಿಂಗಳಕ್ಕೂ ಕೂಡ ಸಂಕ್ರಾಂತಿ ಬರ್ತಾನೇ ಇರ್ತದೆ. ಈ ತಿಂಗಳಲ್ಲಿ ತುಲಾ ಸಂಕ್ರಾಂತಿಯೂ ಕೂಡ ಇದೆ. ಅನಂತರದಲ್ಲಿ ವಿಶೇಷವಾಗಿ ದೀಪಾವಳಿಯ ಹಬ್ಬ, ಹರಿದಿನ. ನಿಮಗೆ ಗೊತ್ತಿದ್ದ ಹಾಗೆ ನೀರು ತುಂಬುವಂಥ ಹಬ್ಬ 19ನೇ ತಾರೀಕಿಗೆ. 20ನೇ ತಾರೀಕಿಗೆ ನರಕ ಚತುರ್ದಶಿ ಮತ್ತು ಧನತ್ರಯೋದಶಿ ವ್ರತ ಅಂತಿದೆ. ಧನತ್ರಯೋದಶಿ ವಿಶೇಷವಾಗಿ ಧನಲಕ್ಷ್ಮಿಯನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಒಂದು ವಿಶೇಷವಾದಂಥ ದಿವಸ. 21ನೇ ತಾರೀಕಿಗೆ ಬಲೀಂದ್ರ ಪೂಜೆ. 22ನೇ ತಾರೀಕಿಗೆ ದೀಪಾವಳಿಯ ಹಬ್ಬ ಅಂದರೆ ಪಾಡ್ಯಮಿ ಇದೆ. ಪಾಡ್ಯಮಿ ದಿವಸ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. ಹಾಗೆ ಇನ್ನು ಕಾರ್ತಿಕ ಮಾಸ ಅಲ್ವಾ, ಪ್ರತಿ ಒಂದು ಸೋಮವಾರವೂ ಕೂಡ ಈಶ್ವರನನ್ನು ಕಾರ್ತಿಕ ಮಾಸದಲ್ಲಿ ಅಭಿಷೇಕ ಪೂಜೆ ಮಾಡುವಂಥ ಹಬ್ಬ ದಿನಗಳು ಕೂಡ ಇದೆ. ಒಟ್ಟಿನಲ್ಲಿ ಇದಿಷ್ಟು ಒಂದು ನಿಮಗೆ ಸಾಮಾನ್ಯವಾಗಿ ದೇವರ ಆರಾಧನೆ ಮಾಡಲಿಕ್ಕೆ ಒಂದು ಹಬ್ಬ ದಿನಗಳು. ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಆ ದೈವಾನುಗ್ರಹದಿಂದ ಶುಭವಾಗಲಿ. ಯಾಕಂದರೆ ನಂಬಿಕೆ, ವಿಶ್ವಾಸ, ಭಗವಂತನ ಮೇಲೆ ಅಪಾರವಾದಂತಹ ಒಂದು ಪ್ರೀತಿ ನಮಗೆಲ್ಲ ರೀತಿಯಾದಂಥ ಬೆಳವಣಿಗೆಗಳನ್ನು ಕೂಡ ಜಾಸ್ತಿಯಾಗಿ ಭಗವಂತ ನೀಡ್ತಾನೆ. ಅದಕ್ಕೊಂದು ಕಾರಣವಾಗಿರುತ್ತದೆ. ಏನೇನು ಬೆಳವಣಿಗೆ ಅಂತಂದರೆ, ಒಂದು ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಜಾಸ್ತಿ ಪ್ರಯತ್ನ. ನೋಡಿ, ಕಾರ್ತಿಕ ಮಾಸ ಬಂತು, ಹಾಗಾಗಿ ವಿವಾಹಿತರು ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ರು ಅಂತವರು ಮದುವೆ ವಿಷಯದಲ್ಲಿ ಜಾಸ್ತಿ ಪ್ರಯತ್ನಗಳನ್ನು ಮಾಡಿ ಆ ಪ್ರಯತ್ನಗಳು ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಶುಭ ಅಂತೇಳಿ ಹೇಳಬಹುದು. ಹಾಗೆ 2ನೇ ರಾಶಿಯಲ್ಲಿ ಯಾರ್ಯಾರು ನೀವು ಕೆಲಸ ಕಳ್ಕೊಂಡಿದ್ದೀರೋ ಅಥವಾ ಕೆಲಸ ಇನ್ನೂ ಹೆಚ್ಚಿನದಾಗಿ ನನಗೆ ಸಿಗಲಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರೋ ಅಂಥವರಿಗೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ. ಕೆಲಸ ಕಳ್ಕೊಂಡವರಿಗೆ ಪುನಃ ಕೆಲಸ ಸಿಗುವಂಥದ್ದು. ಕೆಲಸ ಸಿಕ್ಕಿ ನಿಮಗೆ ಅನುಕೂಲ ಆಗ್ತಾ ಇದೆ ಅಂತಾದರೆ ಅಲ್ಲಿನೂ ಕೂಡ ಹೆಚ್ಚಿನದಾದಂಥ ಆರ್ಥಿಕವಾದಂಥ ಅನುಕೂಲ ಅಥವಾ ಸಮಾಧಾನ, ಎಲ್ಲೋ ಒಂದು ಕಡೆ ನೆಮ್ಮದಿ ಹೇಳುವಂಥದ್ದಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅನಿರೀಕ್ಷಿತವಾಗಿ ಧನಾಗಮನ ನೋಡಿ, ಈ ರಾಶಿಯವರಿಗೆ ಎಲ್ಲೋ ಒಂದು ಕಡೆಗೆ ಧನಾಗಮನ ಆಗುವಂಥದ್ದು, ಅನುಕೂಲತೆಗಳಾಗುವಂಥದ್ದು. ಚೆನ್ನಾಗಿದೆಯಪ್ಪ, ಚಲೋ ಇದೆ, ನನಗೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳಾಗ್ತದೆ ಅಂಥೇಳಿ ನಿಮಗೆ ಅನಿಸುವಂತಹ ಪ್ರಯತ್ನಗಳಾಗುತ್ತೆ. ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಸಂಚಾರ ಮಾಡುವಂಥದ್ದು, ದೇವತೆಗಳ ದರ್ಶನ ಪಡೆಯುವಂಥದ್ದು, ಭಗವಂತನ ಸೇವೆ ಮಾಡುವಂತಹ ಒಂದು ಅವಕಾಶಗಳನ್ನು ಕೂಡ ನಿಮಗೆ ಗುರು ಕೊಡ್ತಾನೆ. ಗುರು ನೋಡಿ, ಧನಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ನಿಮಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸುವಂಥದ್ದು ಮತ್ತು ಒಳ್ಳೆಯ ರೀತಿಯಾದಂತಹ ಮನಸ್ಸನ್ನು ಕೊಡುವಂಥದ್ದು. ಎಷ್ಟೋ ಸಲ ಎಲ್ಲ ಚೆನ್ನಾಗಿರುತ್ತೆ, ಆದರೆ ನೆಮ್ಮದಿಯೇ ಇಲ್ಲ. ಕೋಟಿಗಟ್ಟಲೆ ದುಡ್ಡಿರುತ್ತೆ, ಭರಪೂರ ದುಡ್ಡಿರುತ್ತೆ, ಏನು ಮಾಡೋದು ಅಂತಂದರೆ ಹಣಕಾಸಿದ್ರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂಥೇಳಿ. ಅಂತಹ ನೆಮ್ಮದಿ ಕೊಡುವಂತಹ ಗ್ರಹವೇ ಗುರು. ಅವನು 2ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಅವನು ಧನಸ್ಥಾನದಲ್ಲಿದ್ದಾನೆ, ಮಾತಿನ ಸ್ಥಾನದಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮಗೆ ಒಂದು ಹಂತಕ್ಕೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ಒಂದು ದಾರಿಗಳು ಕಾಣಬಹುದು. ಅದರ ಜೊತೆಗೆ ಮನೆಯಲ್ಲಿ ಒಂದು ಮಂಗಲ ಕಾರ್ಯಗಳಾಗುವಂಥ ಸಾಧ್ಯತೆಗಳು.
ಏನಾದರೂ ಸೈಟ್ ತೆಗೆದುಕೊಂಡಿಲ್ಲ ಸೈಟ್ ತೆಗೆದುಕೊಳ್ಳೋದು ಅಥವಾ ಮನೆ ಕಟ್ಟುವಂಥದ್ದು. ನೋಡಿ ಎಷ್ಟೋ ಸಲ ಹೇಳ್ತಾರೆ ಜನ, ಹೇಗಾಯ್ತೋ ಗೊತ್ತಿಲ್ಲ ಸ್ವಾಮಿ, ಅದಾಗೆಲ್ಲ ಕೂಡಿ ಬಂತು, ಹಾಗೇ ಹೋಯಿತು ಅಂಥೇಳಿ. ಹಾಗಾಗಿ ಅದಕ್ಕೆಲ್ಲ ದೈವಾನುಗ್ರಹ ಅಂತ ಹೇಳ್ತೇವೆ. ಅಂತಹ ದೈವಾನುಗ್ರಹ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಹಾಗೆ ಋಣಬಾಧೆಗಳು ಜಾಸ್ತಿ ಪರಿಹಾರ ಆಗುವಂಥದ್ದು, ಸಾಲಗಳು ಎಲ್ಲೋ ಒಂದು ಕಡೆಗೆ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ಬರುವಂಥದ್ದು ಅಥವಾ ಹಣಕಾಸಿಂದ ಸಾಲ ತೀರಿಸುವಂಥದ್ದು ಎಲ್ಲೋ ಒಂದು ಅವಕಾಶಗಳು ಒಳ್ಳೆ ರೀತಿಯಾಗಿ ಸಿಗುವಂಥ ಚಾನ್ಸಸ್ ಇದೆ. ಚತುರ್ಥ ರಾಶಿಯಲ್ಲಿ ಶುಕ್ರನು ವಾಹನಾದಿ ಸೌಕರ್ಯಗಳನ್ನು ಕೂಡ ಶುಕ್ರ ಕೊಡ್ತಾನೆ. ಎಷ್ಟೋ ಸಲ ವಾಹನ ಸರಿಯಿಲ್ಲ, ಕಿರಿಕಿರಿ ಆಗುತ್ತೆ, ವಾಹನದ ರಿಪೇರಿ ಮಾಡಿಸ್ಬೇಕು ಅಂತಿದ್ರೆ ಆ ವಾಹನ ಚೇಂಜ್ ಮಾಡಿ ಹಾಗೂ ಒಂದಷ್ಟು ಸಾಲ ಸೌಲಭ್ಯಗಳು ಸಿಕ್ಕಿ ಒಂದು ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದು. ಒಟ್ಟಿನಲ್ಲಿ ವಾಹನದಿಂದ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಯಾರ್ಯಾರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಸುಂದರವಾದಂತಹ ಅಲಂಕಾರಿಕವಾದಂಥ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಹೆಚ್ಚಿನದಾದಂಥ ಗೌರವ ಸನ್ಮಾನಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ನೋಡಿ, ಶುಕ್ರನು ಚತುರ್ಥ ರಾಶಿಗಿರಿದ್ದಾಗ ನಿಮಗೆ ಸನ್ಮಾನಗಳು ಸಿಗುವಂಥದ್ದು, ಅವಕಾಶಗಳು ಸಿಗುವಂಥದ್ದು. ಮತ್ತು ಎಷ್ಟೋ ಸಲ ನಾವು ಅದನ್ನು ಹಿಡಿದು ಹೋಗ್ತೇವೆ, ಆದರೆ ಅದಾಗ ನಿಮ್ಮ ಹಿಂದೆ ಬೀಳುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಮತ್ತು ಹೆಚ್ಚಿನದಾಗಿ ಪ್ರೀತಿಯ ವಿವಾಹಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಶುಕ್ರನು ಚತುರ್ಥಕ್ಕೆ ಬಂದಾಗ ಒಬ್ಬರನ್ನೊಬ್ಬರು ಪರಸ್ಪರ ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂತಹ ಪ್ರಯತ್ನ, ಆದರೂ ಕೂಡ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಅವನು ಬುಧನ ರಾಶಿಯಲ್ಲಿದ್ದಾನೆ, ಕೊನೆಗದು ಸರಿ ಆಗದೇನೂ ಕೂಡ ಇರಬಹುದು. ಹಾಗಾಗಿ ಪ್ರೀತಿಯ ವಿವಾಹಕ್ಕೆ ಜಾಸ್ತಿ ಪ್ರಯತ್ನಗಳಾಗುವಂಥ ಸಾಧ್ಯತೆಗಳು. ಮತ್ತು ಸಣ್ಣ ಪುಟ್ಟ ಏನೋ ಚಿಕಿತ್ಸೆಗಳಾಗಬೇಕಿತ್ತು, ಏನು ಮಾಡಲಪ್ಪ ಅಂತಂದರೆ ಅದು ಅಷ್ಟಾಗಿ ಸಣ್ಣ ಸಣ್ಣ ಚಿಕಿತ್ಸೆಗಳಿಂದ, ಔಷಧಿ ಉಪಚಾರಗಳಿಂದ ರೋಗಗಳು ಪರಿವರ್ತನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅನಂತರ ಶೈಕ್ಷಣಿಕ ಕ್ಷೇತ್ರದಿಂದವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಹಿರಿಯರ ಆಶೀರ್ವಾದ, ತಂದೆ ತಾಯಿಯವರ ಆಶೀರ್ವಾದ, ಹಿರಿಯರ ಅನುಗ್ರಹ ಎಲ್ಲವೂ ಕೂಡ ಹಿರಿಯರ ಆಶೀರ್ವಾದದಿಂದ ನಿಮ್ಗೆ ನಡೀತಾ ಇದೆ. ಅಂತಹ ಆಶೀರ್ವಾದ ಇನ್ನೂ ಹೆಚ್ಚಿನ ರೀತಿಯಾಗಿ ಆಗ್ತದೆ ನಿಮಗೆ. ಯಾಕಂದರೆ ತೃತೀಯ ಸ್ಥಾನದಲ್ಲಿ ಕೇತು ಇದ್ದಾನೆ. ಕೇತನು ತೃತೀಯದಲ್ಲಿದ್ದಾಗ ಕೇತು ಕುಲಸ್ಯೋನ್ನತಿಂ ಅಂತ, ನಿಮಗೆ ಕುಲಕ್ಕೆ ಒಳ್ಳೆಯದಾಗಲಿ, ಕುಲದ ಅಭಿವೃದ್ಧಿ ಆಗಲಿ ನೀವು ಹೇಳಿದಾಗೆಲ್ಲ ಭಗವಂತ ನಡೆಸಲಿ ಅಂಥೇಳಿ ಹಿರಿಯರು ನಿಮಗೆ ಕೈ ತುಂಬ ಆಶೀರ್ವಾದ ಮಾಡ್ತಾರೆ. ಇದು ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ ಆಶೀರ್ವಾದದ ಕಡೆಗೆ ಪ್ರಯತ್ನಗಳು ಹೋಗಲಿ ನಿಮಗೆ. ಭಗವಂತನನ್ನು ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ರವಿಯಿಂದ ಏನಪ್ಪ ಫಲ ಅಂತಂದರೆ, ನೀವು ಸ್ವಂತವಾಗಿ ಏನಾದ್ರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಸರಿಯಾದಂಥ ಸಮಯ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು, ಸಣ್ಣ ಪುಟ್ಟ ರೀತಿಯಾಗಿ ಏನೋ ಒಂದು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ಸಮಯದಲ್ಲಿ ಪ್ರಯತ್ನ ಮಾಡಿಕೊಂಡ್ರೆ ನಿಮ್ಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ನೀವು ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಕೆಲಸವೇನೋ ತಕ್ಕ ಮಟ್ಟಿಗೆ ಅನುಕೂಲತೆಗಳನ್ನು ತೋರಿಸ್ತದೆ. ಇನ್ನು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಅಥವಾ ಮನೆಗೇನೋ ಪೇಂಟಿಂಗ್ ಮಾಡಬೇಕು, ಮನೆಗೇನೋ ಸುಂದರವಾದಂಥ ಅವಕಾಶಗಳು ಬರುವ ಹಾಗೆ ಮಾಡಬೇಕು, ಏನೋ ಎಲ್ಲ ಸ್ವಚ್ಛವಾಗಿರಬೇಕು ಅಂತ ಅನಿಸ್ತದೆ ನೀವು. ಯಾಕಂದರೆ ಸ್ವಲ್ಪ ಲೆಕ್ಕಾಚಾರದ ಜನ ನೀವು ಅಲ್ವಾ. ಲೆಕ್ಕಾಚಾರದವರು ಈ ರಾಶಿಯವರು ಬಹಳ ಮುಖ್ಯವಾಗಿ ಏನಾದ್ರು ಕಂಪ್ಯೂಟರ್ ಸೈನ್ಸ್ ಓದಿರುವಂಥವರು, ಮೆಡಿಕಲ್ ಫೀಲ್ಡಲ್ಲಿರುವಂಥವರು, ಪಕ್ಕ ಬಿಸ್ನೆಸ್ ಮಾಡುವಂಥವರು, ಸಣ್ಣ ಪುಟ್ಟ ಈ ದ್ರವ್ಯಗಳು ಬೆಳ್ಳಿ ಬಂಗಾರಾದಿಗಳನ್ನು ವ್ಯಾಪಾರ ವ್ಯವಹಾರ ಮಾಡೋರು, ಇಂಥವರೆಲ್ಲ ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ಅಂಥವರಿಗೆಲ್ಲ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ಭಗವಂತ ಕೊಡ್ತಾನೆ. ನೋಡಿ, ಬಂಗಾರದ ರೇಟು ಗಗನಕ್ಕೆ ಹೋಗಿಬಿಟ್ಟಿದೆ. ಹಾಗಿದ್ದಾಗೂ ಕೂಡ ಎಲ್ಲೊಂದು ಕಡೆ ಕೊಂಡ್ಕೊಳ್ಳುವಂಥದ್ದು, ಅವಕಾಶಗಳಾಗುವಂಥದ್ದು, ಏನೋ ನನಗೆ ಬೇಕಪ್ಪ, ನನಗಿದು ಈ ವಸ್ತು ಅಗತ್ಯ ಇದೆ ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಸುವಂಥದ್ದು. ಯಾಕಂದರೆ ಅದನ್ನೇ ಹೇಳ್ತಾರೆ, ನಮ್ಮ ಜೀವನಕ್ಕೆ ಏನೇನು ಬೇಕೋ ಅಗತ್ಯವಾದದ್ದನ್ನು ನಾವು ಬಳಸಬೇಕಂತೆ. ಅದನ್ನು ಬಳಸಿಲ್ಲ ಅಂತಾದರೆ ಅದು ಯಾರಿಗೋ ದಾನಂ ಭೋಗೋ ನಾಶಸ್ತಿಸ್ರಹ ಎಂಬುದಾಗಿ ಹೇಳ್ತಾರೆ. ಒಂದು ಇನ್ನೊಬ್ಬರಿಗೆ ದಾನ ಅಂತಂದರೆ ಒಳ್ಳೆಯವರಿಗೆ ಕೊಟ್ಟು ಅನುಕೂಲತೆಗಳಾಗಬೇಕು. ಭೋಗ, ನಾವು ಅದನ್ನು ಭೋಗಿಸಬೇಕು. ಈಗ ಉದಾಹರಣೆಗೆ ಒಂದು ಬಂಗಾರದ ಚೈನ್ ಇದ್ದರೆ ನಾವು ಹಾಕ್ಕೊಳ್ಬೇಕು. ದಾನಂ ಭೋಗೋ, ಅದು ಎರಡೂ ಮಾಡಿಲ್ಲ ಅಂತಂದು ನಾಶಸ್ತಿಸ್ರಹ ಎಂಬುದಾಗಿ ಹೇಳಿದ್ದಾರೆ. ಅದೇನಾಗತ್ತೆ ಕಟ್ಟರೆ ನಾಶವಾಗಿ ಹೋಗುತ್ತೆ, ಪರರಿಗೆ ಹೋಗಿಬಿಡುತ್ತೆ ಅಂತ. ಹಾಗಾಗಿ ಇಷ್ಟಾಗತ್ತೋ ಅಷ್ಟು ನಮಗೆ ಬೇಕಾದಷ್ಟು ಅಚ್ಚುಕಟ್ಟಾಗಿ, ಯಾಕಂದರೆ ಜಗತ್ತಿನಲ್ಲಿ ಬೇಕು ಅಂತ ನೋಡ್ತಾ ಹೋದರೆ ಎಲ್ಲವೂ ಬೇಕು ಅಂತ ಅನಿಸುತ್ತೆ. ನಮಗೆ ಹಿತಮಿತಿಯಲ್ಲಿ ಎಷ್ಟು ಸಾಧ್ಯ, ಎಷ್ಟು ಬೇಕೋ ಜೀವನಕ್ಕೆ ಅಗತ್ಯವಾಗಿ ಅಮೂಲ್ಯವಾದಂತಹ ವ್ಯವಸ್ಥೆಗಳು ಎಷ್ಟು ಬೇಕೋ ಅಷ್ಟನ್ನು ನಾವು ಉಪಯೋಗಿಸ್ಕೊಂಡು ನೆಮ್ಮದಿಯಿಂದ ಇರುವಂತಹ ಪ್ರಯತ್ನವನ್ನು ಮಾಡಬೇಕು. ಮಿಥುನ ರಾಶಿಯವರಿಗೆ ಅದನ್ನು ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಪ್ರಯತ್ನಗಳನ್ನು ಒಳ್ಳೆ ಥರದಲ್ಲಿ ಮಾಡ್ತಾ ಇದ್ರಿ, ಮರಳಿ ಯತ್ನ ಮಾಡಿ ಅಂತೇಳಿ ಮುಂದೆ ಹೋಗಿ. ಇನ್ನು ಒಂದು 5-6 ತಿಂಗಳಲ್ಲಿ ಜಾಗ್ರತೆ. ಒಂದನೇ ಜಾಗ್ರತೆ ಏನಂತಂದರೆ, ಇದ್ದಕ್ಕಿದ್ದಾಗ ಎಲ್ಲ ಚಿಂತೆ ಎಲ್ಲ ಇಲ್ಲ ಅಂತ ಅನಿಸ್ತದೆ. ಆದರೂ ಕೂಡ ಯಾವುದೋ ಒಂದು ನಿಮ್ಮ ಸ್ನೇಹಿತರಿಗೆ ತೊಂದರೆ ಆಗುತ್ತೆ ಅಥವಾ ನಿಮ್ಮವರಿಗೆ ತೊಂದರೆ ಆಗುತ್ತೆ, ನೀವು ಕಷ್ಟಕ್ಕೆ ಬಿಡುವಂಥ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಒಂದಷ್ಟು ಕ್ಯಾಶನ್ನು, ಒಂದಷ್ಟು ಹಣವನ್ನು ನೀವು ಇಟ್ಕೊಳ್ಳಿ, ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಎರಡನೇದಾಗಿ, ನೀವು ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ, ನನಗೆ ಇದೇ ಅಂಥೇಳಿ ಆ ಮನಸ್ಸಿಗೆ ಎಲ್ಲವನ್ನು ಧೈರ್ಯ ಕೂಡ ತುಂಬಿಕೊಳ್ಳಿ.
ಹಾಗೆ ಮೂರನೇದಾಗಿ ಸಣ್ಣ ಪುಟ್ಟ ಸ್ತ್ರೀಯರಿಂದ ಕಿರಿಕಿರಿ ತೊಂದರೆಗಳು ಬರುತ್ತೆ. ಹಾಗಾಗಿ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಸಣ್ಣ ಪುಟ್ಟದ್ದು ಬಂದರೆ ಅದನ್ನೆಲ್ಲ ಮೀರಿ ಮೆಟ್ಟಿ ಮುಂದೆ ಒಳ್ಳೆ ರೀತಿಯಾಗಿ ಹೋಗುವಂತಹ ಪ್ರಯತ್ನವನ್ನು ಮಾಡಿ. ನಾಲ್ಕನೇದಾಗಿ ನಿಮ್ಮ ಗೋವಲೆಯನ್ನು ರೀಚ್ ಮಾಡ್ತಾ ಇದ್ದೀರಲ್ವ, ಅದಕ್ಕೆ ಹೋಗ್ತಾ ಇದ್ದೀರಿ. ಇಷ್ಟರ ನೂರಾರು ಬರುತ್ತೆ. ಶ್ರೇಯಾಂಶ ಬಹುವಿಘ್ನಾನಿ ಎಂಬುದಾಗಿ ಕರೀತಾರೆ. ಅಂದರೆ ಒಳ್ಳೆ ಕೆಲಸ ಮಾಡುವಾಗ 100 ವಿಘ್ನಗಳು ಬರುತ್ತಂತೆ, ಒಂದು ವಿಘ್ನ ಅಲ್ಲ. ಆ ವಿಘ್ನ ಬರ್ತಾ ಇದೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಹಾಗಾಗಿ ಏನೇ ವಿಘ್ನಗಳು ಬಂದರೂ ಕೂಡ ವಿಘ್ನೇಶ್ವರನ ಧ್ಯಾನ ಮಾಡ್ಕೊಂಡು ಮುಂದೆ ಹೋಗಿ. ಹಾಗೆ ಐದನೇದಾಗಿ ನೀವು ಮಾಡುವಂಥ ಕೆಲಸ ಒಳ್ಳೆಯದು ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಸಿ 4 ಜನರಕ್ಕಿಂತನೂ ನಿಮ್ಮ ಮನಸ್ಸಿಗೆ ಆತ್ಮತೃಪ್ತಿ ಇದ್ದರೆ ಆ ಕೆಲಸದಲ್ಲಿ ಮುಂದೆ ನೋಡಿ. ಯಾಕಂದರೆ ಇಲ್ಲ ಅಂತಾದರೆ ಅವರು ಒಂದು ಹೇಳ್ತಾರೆ, ಇವರು ಒಂದು ಹೇಳ್ತಾರೆ, ಮತ್ತೊಬ್ಬರು ಒಂದೊಂದು ಹೇಳ್ತಾರೆ, ಕೆಲಸ ನಿಂತು ಹೋಗಿಬಿಡುತ್ತೆ. ಅರ್ಧಂಬರ್ಧವಾಗಿ ಕೆಲಸವೂ ಇಲ್ಲ, ಹಣವೂ ಇಲ್ಲ, ಹೀಗಾಗಿಬಿಡುತ್ತೆ. ಹಾಗಾಗಿ ಒಟ್ಟಿನಲ್ಲಿ ದೃಢವಾದಂಥ ನಿರ್ಧಾರವನ್ನು ಇಟ್ಕೊಂಡು ಮುಂದೆ ಏನು ಹೆಜ್ಜೆ ಇಟ್ಟಿದರೋ ಹೆಜ್ಜೆ ಹಿಂದೆ ಬರದೇ ಇದ್ದ ಹಾಗೆ ಆ ಹೆಜ್ಜೆ ಮುಂದೆ ಇಟ್ಕೊಂಡು ಪ್ರಯತ್ನಗಳನ್ನು ಮಾಡ್ಕೊಳ್ಳಿ. ಭಗವಂತನ ನಡೆಸ್ತಾನೆ. ಇನ್ನು ಬೇರೆ ರೀತಿಯಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದಕ್ಕೆಲ್ಲ ಒಂದು ಹಂತಕ್ಕೆ ಪರಿಹಾರಗಳು ಸಿಗ್ತಾ ಬಂದಿದೆ ನಿಮ್ಮ ಜೀವನದಲ್ಲಿ. ಒಂದು 2-3 ಸಣ್ಣ ಪುಟ್ಟದು ಆ ಕಡೆ ಈ ಕಡೆ ಇದೆ. ಅದನ್ನು ಕೂಡ ಭಗವಂತ ನಡೆಸ್ತಾನೆ, ಅನುಗ್ರಹ ಆಗುವಾಗ ನೋಡ್ತಾನೆ. ಹೆಚ್ಚಿನದಾಗಿ ಚಿಂತೆ ಮಾಡುವಂಥದ್ದು ಬೇಡ. ನಕ್ಷತ್ರ ಪರಿಹಾರಗಳು ಏನು? ಮೃಗಶಿರ, ಆರ್ದ್ರ, ಪುನರ್ವಸು. ಮೃಗಶಿರ ನಕ್ಷತ್ರ 3, 4ನೇ ಪಾದ. ಸಾಧ್ಯವಾದ ಮಟ್ಟಿಗೆ ನೋಡಿ 2ನೇ ತಾರೀಕಿಗೆ ವಿಜಯದಶಮಿ ಇದೆ. ಈ ದಿವಸ ಮರೆಯದೇ ಇದ್ದ ಹಾಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಏನಾದರೂ ಒಂದು ನೂತನವಾದಂಥ ಕೆಲಸ ಕಾರ್ಯಗಳನ್ನು ಪ್ರಯತ್ನ ಮಾಡಿ, ಒಂದು ಸಂಕಲ್ಪ ಮಾಡಿಕೊಳ್ಳಿ. ಸಂಕಲ್ಪ ಇದ್ದರೆ ಮುಂದೆಲ್ಲ ಕೆಲಸ ನಡೀತದೆ. ನಾನು ಈ ವಿಜಯದಶಮಿ ದಿವಸ ಈ ವರ್ಷದಲ್ಲಿ ಏನಾದರೂ ನೂತನವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಸಣ್ಣ ಪುಟ್ಟದ್ದೇ ಇರಲಿ ಅದು. ಯಾಕಂದರೆ ನಿಮಗೆ ಸಂಬಳ 1 ಲಕ್ಷ ಸಂಬಳ ಬರ್ತಾ ಇದ್ರೂ ಕೂಡ ಒಂದು 5,000, 3,000, 2,000, 1,000ವೇ ಅದರಿಂದ ಆದಾಯಗಳು ಬರಲಿ. ಅದನ್ನು ನೀವು ಶುರು ಮಾಡಿ. ಅದರಿಂದ ಒಂದು ಸ್ಟೆಪ್ ಏನಾಗುತ್ತೆ ಹೇಳೋದನ್ನು ನೋಡೋಣ ಫಸ್ಟು. ಅದರ ಜೊತೆಗೆ ವಿಜಯದಶಮಿ ಇದ್ದದ್ರಿಂದ ಈ ಒಂದು ಮಿಥುನ ರಾಶಿಯವರಿಗೆ ಹೆಚ್ಚಿನದಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅಥವಾ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತೇಳಿ ಹೇಳ್ತೇನೆ ಮಿಥುನ ರಾಶಿಯವರಿಗೆ. ಮೃಗಶಿರ ನಕ್ಷತ್ರದವು 2ನೇ ತಾರೀಕು ವಿಜಯದಶಮಿ ದಿವಸ ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ನಿಮ್ಮ ಕುಲದೇವರನ್ನು ಭಕ್ತಿಯಿಂದ ಬೇಡಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ಆರ್ದ್ರ ನಕ್ಷತ್ರಕ್ಕೆ ಸ್ವಲ್ಪ ಸಿಟ್ಟು ಬರ್ತಾ ಇದೆ. ಆದರೂ ಕೂಡ ನಿಮ್ಮ ಗೋಲ್ ರೀಚ್ ಆಗ್ತಾ ಇದ್ದೀರಿ. ಹಾಗಾಗಿ ಅನಿವಾರ್ಯ ಕಾರಣದಿಂದ ಕೆಲವೊಂದು ತೊಂದರೆ ತಾಪತ್ರಗಳು ಬರ್ತಾ ಇದೆ. ಅದನ್ನೆಲ್ಲ ಮೆಟ್ಟಿನಿತ್ಕೊಂಡು ಮುಂದೆ ಹೋಗಬೇಕು ಅಂತಂದರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಈ ತಿಂಗಳಲ್ಲಿ ಮಹಾಗಣಪತಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಮಹಾಗಣಪತಿಗೆ ನಮಸ್ಕಾರ ಮಾಡಿ, ಮಹಾಗಣಪತಿ ಇಂಥ ಕೆಲಸಕ್ಕೆ ನಾನು ಹೊರಟಿದ್ದೇನೆ, ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ನಿನ್ನ ಮೇಲೆ ಹಾಕಿದ್ದೇನೆ ಭಗವಂತ, ನೀನೇ ದಾರಿ ತೋರಿಸು ಅಂತ ಹೇಳಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ಹೇಳ್ತಾನೆ. ಅದೇ ತರಹ ಭಗವಂತ ನಮ್ಮನ್ನೆಲ್ಲ ನಡೆಸ್ಕೊಂಡು ಮುಂದೆ ಹೋಗ್ತಾನೆ. ಚಿಂತೆ ಮಾಡುವಂಥದ್ದು ಬೇಡ. ಭಗವಂತ ಮೇಲೆ ಸಂಪೂರ್ಣವಾದಂತಹ ಭಾರವನ್ನು ಹಾಕಿ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನಿಮಗೆ ಸಾಧ್ಯ ಇದ್ದರೆ ನೋಡಿ 20ನೇ ತಾರೀಕಿಗೆ ಧನತ್ರಯೋದಶಿ, ಧನಲಕ್ಷ್ಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಈ ದಿವಸ ಮರೆಯದೇ ಇದ್ದ ಹಾಗೆ ಒಂದು ಲಕ್ಷ್ಮೀ ಪೂಜೆ ಮಾಡಿಕೊಳ್ಳಿ. 20ನೇ ತಾರೀಕು ಅದರಲ್ಲೂ ಕೂಡ ಸೋಮವಾರ ಇದೆ. ಸೋಮವಾರ ಇದ್ದರೂ ಕೂಡ ಒಳ್ಳೆಯದೇ. ಆ ಒಂದು ಸೋಮವಾರ ದಿವಸ ಧನತ್ರಯೋದಶಿ, ಮಹಾಲಕ್ಷ್ಮಿನ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಪುನರ್ವಸು ನಕ್ಷತ್ರದವರಿಗೆ ಇದ್ದಾಗ ಕಾಣಿಸುತ್ತೆ ಹಣಕಾಸು, ಆದರೂ ತಿಂಗಳ ಎಂಡಿಗೆ ನೋಡ್ಲಿಕ್ಕೆ ಹೋದರೆ ಯಾವುದಕ್ಕೂ ಖರ್ಚು ಜಾಸ್ತಿ ಆಗುತ್ತೆ, ದುಡ್ಡು ಉಳಿಯುವುದಿಲ್ಲ. ಹೀಗೆ ನೂರಾರು ತೊಂದರೆಗಳು, ಕಿರಿಕಿರಿ ಸಮಸ್ಯೆಗಳಿದೆ. ಹಾಗಾಗಿ ಇದಕ್ಕೆಲ್ಲ ಪರಿಹಾರ ಒಂದೇ, ಭಗವಂತನ ನಾಮಸ್ಮರಣೆ, ಪ್ರಾರ್ಥನೆ, ನಮಸ್ಕಾರ. ಒಟ್ಟಿನಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಆ ದೈವಾನುಗ್ರಹದಿಂದ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಶುಭವನ್ನು ಉಂಟು ಮಾಡಲಿ. ಎಲ್ಲ ಕಷ್ಟ ನಷ್ಟಗಳು ಕೂಡ ಪರಿಹಾರವನ್ನು ಭಗವಂತನು ನೀಡಲಿ ಅಂತ ಹೇಳ್ತಾ ಆ ಗುರುಗಳನ್ನು ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜಯ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ.